ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀವು ದಿನನಿತ್ಯ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ನೋಡಬಹುದು. ವಿಷಯ ಯಾವ್ಯಾವುದು ಕಳಿಸಿರ್ತೀರ, ಕೆಲವೊಂದು ಎಲ್ಲವನ್ನು ಮಿಶ್ರಣ ಮಾಡಿ ಒಂದು ವಿಡಿಯೋ ಮಾಡಿರ್ತೀನಿ. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಸಾಕಷ್ಟು ಜನ ಮೆಸೇಜ್ ಕಳಿಸ್ತಾ ಇರ್ತಾರೆ. ದಯವಿಟ್ಟು ನೀವು ಕೇಳೋವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀನಿ, ಆದರೆ ಪ್ರತಿಯೊಂದು ಪ್ರಶ್ನೆಗಳನ್ನು ಇಂಡಿವಿಜುವಲ್ ಆಗಿ ಓದಿದ್ರೆ ಅದೇ 10-15 ನಿಮಿಷ ತೊಗೊಂಡ್ಬಿಡುತ್ತೆ. ಆದ್ದರಿಂದ ವಿಷಯದ ಬಗ್ಗೆ ಹೇಳಿರ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಕೆಲವೊಂದು ಕಮ್ಯುನಿಕೇಷನ್ನಲ್ಲಿ ಏರುಪೇರುಗಳಾಗ್ತವೆ. ಸಾಕಷ್ಟು ಜನ ಬಂದು ಅನಾಹುತ ಮಾಡ್ಕೊಂಡಿರೋದ್ರ ಬಗ್ಗೆ ಇಂದಿನ ವಿಷಯ. ಕೆಲವರು ಪಾಪ ಎಲ್ಲೋ ಹೊರ ರಾಜ್ಯದಿಂದ ಬಂದಿದ್ದಾರೆ, ರಾಜ್ಯದಿಂದಲ್ಲ, ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ. ಬಂದು ನನಗೆ ಯಾರಿಗಾದರೂ ಹೀಲ್ ಮಾಡಿದ್ರೆ ಅಥವಾ ಹಿಪ್ನೋಥೆರಪಿ ಮಾಡಿದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದಕ್ಕೆ ಬಯಸ್ತೀನಿ. ಅದು ಯೋಗ ನಿದ್ರೆ ಅಂತಲೇ. ಆ ನಿದ್ರೆ ಮಾಡಿ ಮಲಗಿದಾಗ ಯಾರಾದರೂ ಕಾಲ್ ಮಾಡಿದ್ರೆ, ರಿಂಗ್ ಆದರೆ ಎದ್ದು ಬಿಡ್ತೀನಿ. ಅವರು ಇಲ್ಲಿ ಬಂದು ಅಷ್ಟು ದೂರದಿಂದ ನನಗೆ ಕಾಲೇ ಮಾಡಲಿಲ್ಲ. ಸುಮಾರು ಸಲ ಹೊರಗಡೆ ನಿಂತ್ಕೊಂಡಿದ್ದಾರಂತೆ, ಬೆಲ್ಲು ಕೂಡ ಮಾಡಿಲ್ಲ. ಬೆಲ್ ಮಾಡಿದ್ರಾದರೂ ನಮಗೆ ಗೊತ್ತಾಗ್ಬಿಡ್ತದೆ, ಕಾಲ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಈಚೆ ನಿಂತ್ಕೊಂಡವ್ರೆ. 1/4 ಗಂಟೆ ಆಯಿತು, ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆ ಆದಮೇಲೆ ಇಲ್ಲಿಂದ ಹೊರಗೆ ಹೋಗ್ಬಿಟ್ಟವ್ರು. ನಾನು ಬರ್ತೀನಿ ಅಂತ ಹೇಳಿದ್ರಲ್ಲ, ಬರಲಿಲ್ಲವಲ್ಲ ಅಂತ ನಂದು ಯೋಗ ನಿದ್ರೆ ಮುಗೀತು. ಎದ್ದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಮೆಸೇಜ್ ಕಳಿಸ್ದೆ, ಎಲ್ಲಿ ಬಂದಿದ್ದೀರಾ ಇಲ್ವಾ? ಇಲ್ಲ, ಬಂದ್ರಿ, ನೀವು ಬಾಗಿಲು ತೆಗೆದಿಲ್ಲ, ಅದಕ್ಕೆ ನಾವು ಹೋಗ್ತಾ ಇದ್ದೀರಿ ಹೊರಗಡೆ, ಟ್ರೈನಲ್ಲಿದ್ದೀರಿ ಅಂತ. ನೀವು ಬಂದಿದ್ದೀರಿ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ನೀವು ಬಂದಿದ್ದೀರಿ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಎಲ್ಲಿ ಬಂದಿದ್ದೀರಿ ನೀವು? ಇಲ್ಲ, ಬಂದಿದ್ದೆ. ನೀವು ಬಂದಿದ್ದೀರಾ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಮ್ಮ, ಹೆಂಗೆ ಗೊತ್ತಾಗ್ಬೇಕು ನಿಮಗೆ? ಕಾಲ್ ಮಾಡಿದ್ರಾ? ಕಾಲ್ ಮಾಡಲಿಲ್ಲ. ನಂಬರ್ ಇದೆ, ಅಪಾಯಿಂಟ್ಮೆಂಟ್ ಕಾಲ್ ಮಾಡೇ ನೀವು ನಂಬರ್ ತಗೊಂಡಿರೋದು. ಮೆಸೇಜ್ ಕಳಿಸಿದ್ದೀನಿ, ಅಡ್ರೆಸ್ ಕಳಿಸಿದ್ದೀನಿ, ಲೊಕೇಶನ್ ಕಳಿಸಿದ್ದೀನಿ. ಇಲ್ಲಿ ಬಂದಿದ್ದಾರೆ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಮನುಷ್ಯನಿಗೆ ಅಜ್ಞಾನ ಎಷ್ಟು ತುಂಬಿರ್ತದೆ. ಸಗಣಿ ತುಂಬಿದೆ ತಲೆಯಲ್ಲಿ, ಬುದ್ಧಿ ಇಲ್ಲ, ಲದ್ದಿ ಇದೆ. ಬೆಲ್ ಮಾಡಿದ್ರೆ ಓಪನ್ ಮಾಡ್ತೀನಿ, ಬೆಲ್ಲು ಮಾಡಿಲ್ಲ. ಕೆಲವ್ರಿಗೆ ಏನೋ ಬೆಲ್ ಮಾಡೋದಕ್ಕೆ ಮುಜುಗರ ಇರ್ಬೋದು, ಅಥವಾ ಏನೋ ಒಬ್ಬೊಬ್ರಿಗೆ ಅಲರ್ಜಿ ಇರ್ತದೆ. ಕಾಲ್ ಮಾಡ್ಬೋದಾಗಿತ್ತು, ಕಾಲು ಮಾಡಲಿಲ್ಲ. ಯಾರಿಗಾದರೂ ಅಲ್ಲಿ ಓಡಾಡ್ತಾ ಇರೋರು ಅಕ್ಕಪಕ್ಕದವ್ರು ಕೇಳ್ಬೋದಾಗಿತ್ತು, ಅದು ಮಾಡಲಿಲ್ಲ. ಸೀದಾ ಬಂದರು, 1 ಗಂಟೆ ನಿಂತ್ಕೊಂಡ್ರು, ಅದಾದ್ಮೇಲೆ ಸೀದಾ ಊರಿಗೆ ಹೋಗ್ಬಿಟ್ರು. ಮತ್ತೆ ತಿರ್ಗಿ ಬರಲೇ ಇಲ್ಲ ಅವರು. ಈಗ ನೀವು ಹೇಳಿ, ಯಾರ್ದಿದು ತಪ್ಪು? ಯಾಕಿದನ್ನ ಈ ರೀತಿ ಮಾಡ್ತಾರೆ ಮನುಷ್ಯ? ಇಂದಿನ ವಿಷಯ ಅದೇನೆ, ಅಜ್ಞಾನ, ತಲೆಯಲ್ಲಿ ತುಂಬಿರುವಂತಹ ಲದ್ದಿ. ಈ ಒಂದು ಲದ್ದಿಯನ್ನು ತೆಗಿಬೇಕು ಅಂತಂದರೆ ಏನಂದರೆ, ನಮ್ಮ ಗುರುಗಳು ಹೇಳ್ದಂಗೆ ದಿನನಿತ್ಯ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ, ಪರಮಜ್ಞಾನ, ಬ್ರಹ್ಮಜ್ಞಾನ ಅಂತ 3 ಹಂತಗಳಲ್ಲಿದೆ. ಸಾಮಾನ್ಯ ಜ್ಞಾನ ಇದ್ರೇ ಸ್ವರ್ಗ ಸುಖಿಗಳಾಗಿ ಬದುಕಬಹುದು. ಪರಮಜ್ಞಾನ, ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲವೇ ಇಲ್ಲ ಮನುಷ್ಯನಿಗೆ. ಆ ಸಾಮಾನ್ಯ ಜ್ಞಾನನೂ ಇಲ್ಲದೇನೆ ಅದಕ್ಕಿಂತನೂ ಕೀಳಾಗಿ ಬದುಕ್ತಾ ಇರ್ತಾರೆ. ಆ ಕೀಳಾಗಿ ಬದುಕುವಂಥ ಹುಳುಗಳು ಇವರೆಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದಂತಹ ಘಟನೆಯಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ? ಯಾವುದೇ ಮನೆಗಳು ಬಾಕ್ಲಾಕಿದ್ರೆ ತಟ್ಟಿದ್ರೆ ಮಾತ್ರ ತೆಗಿತಾರೆ ಹೊರತು ಸುಮ್ಮನೆ ತೆಗೆದ್ಬಿಟ್ಟು ಕೂತ್ಕೊಳ್ಳಲ್ಲ. ಯಾರೋ ಬರ್ತಾರೆ ಅಂತ ಕಾಯ್ಕೊಂಡಿರೋದಿಲ್ಲ. ಅಕಸ್ಮಾತ್ ಬಂದರೆ ಬೆಲ್ ಮಾಡ್ತಾರೆ ಅಂತ ಅವ್ರ ಪಾಡಿಗೆ ಅವ್ರ ಮನೆ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಬಂದು ಬೆಲ್ಲೂ ಮಾಡಲಿಲ್ಲ, ಕಾಲು ಮಾಡಲಿಲ್ಲ, ಕಾಯ್ಕೊಂಡಿದ್ದು ಈಚೆ ಹೋಗಿದ್ದಾರೆ ಅಂದರೆ ಇವರು ಎಂಥ ದಡ್ರು, ಎಂಥ ಮೂರ್ಖರು, ಶತಮೂರ್ಖರು. ಇವ್ರಿಗೆ ಏನಂತ ಹೇಳಬೇಕು, ಯಾವ ಶಿಕ್ಷೆ ಕೊಡಬೇಕು, ಯಾವ ರೀತಿ ದಂಡವನ್ನು ನೀಡಬೇಕು? ನೀವೇ ಹೇಳಿ. ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಆದರೂ ಕಳಿಸಿ. ಈ ರೀತಿ ಮಾಡೋರಿಗೆ ಶಿಕ್ಷೆ ಮತ್ತು ದಂಡ ಏನು? ಏನೇ ನೀವು ಹುಟ್ಟಿದಾಗಲಿಂದ ಸಾಯೋವರೆಗೂ ನಿಸರ್ಗದಲ್ಲಿ ತಪ್ಪು ಮಾಡಿದ್ರೆ ಅಥವಾ ಮೋಸ ಮಾಡಿದ್ರೆ, ಯಾವುದೇ ರೀತಿ ನಿಸರ್ಗಕ್ಕೆ ವಿರುದ್ಧ ಮಾಡಿದ್ರೆ ಶಿಕ್ಷೆ ಮತ್ತು ದಂಡ ಅದು ನಿಜವಾಗಿ ಖಚಿತವಾಗಿ ನಿಮಗೆ ಸಿಕ್ಕೇ ಸಿಗ್ತದೆ. ಇದು ಯಾರೋ ಮನುಷ್ಯರು ಕೊಡ್ತಾರೆ ಅಂತ ಅನ್ಕೊಂಬೇಡಿ. ಮನುಷ್ಯರ ಮೂಲಕನಾದರೂ ಆಗಬಹುದು, ಪ್ರಾಣಿ ಪಕ್ಷಿಗಳ ಮೂಲಕ ಆಗಬಹುದು, ಕ್ರಿಮಿಕೀಟಗಳ ಮೂಲಕ ಆಗಬಹುದು. ನಿಸರ್ಗ ಯಾವುದೋ ಒಂದು ರೀತಿಯಲ್ಲಿ ಶಿಕ್ಷೆ ಮತ್ತು ದಂಡವನ್ನು ಕೊಟ್ಟೇ ಕೊಡ್ತದೆ. ಈ ರೀತಿ ಯಾತಕ್ಕೋಸ್ಕರ? ಮನುಷ್ಯನಿಗೆ ಸಾಮಾನ್ಯ ಜ್ಞಾನನೂ ಇಲ್ಲದೇನೆ ಕೆಲವರು ಬಹಳ ಅಜ್ಞಾನದಿಂದ ನಡೀತಾ ಇರುತ್ತೆ.
ಇಲ್ಲಿ ಕೆಲವೊಂದು ಘಟನೆಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಉದಾಹರಣೆಗೆ, ಈಗ ಒಂದು ಉದಾಹರಣೆ, ನನ್ನ ಜೊತೆ ನಡೆದಂತಹ ಘಟನೆಗಳನ್ನು ಹೇಳಿದೆ. ಕೆಲವರು ಅಪಾರ್ಥ ಮಾಡ್ಕೊಳ್ಳೋದು ಜಾಸ್ತಿ, ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲ, ಅರ್ಥ ಮಾಡ್ಕೊಳ್ಳೋರು ಬಹಳ ಬಹಳ ಕಡಿಮೆ ಜನ. ಯಾಕೆ ಅಂತಂದರೆ ಲಿಸನಿಂಗ್ ಪವರ್ ಇಲ್ಲ. ಕೇವಲ ಕೇಳಿಸ್ಕೊಳ್ತಾರೆ ಹೊರತು ಆಲಿಸೋದಿಲ್ಲ. ಕೇಳಿದ್ದೆಲ್ಲವೂ ಈ ಕಿವಿಯಿಂದ ಈ ಕಿವಿಗೆ ಹೊರಗೆ ಹೋಗ್ಬಿಡ್ತದೆ. ಆಲಿಸಿದ್ದೆಲ್ಲವೂ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆ ಹೋಗುತ್ತೆ. ಚಿಕ್ಕದ್ರಿಂದ ಏನೇನು ನೆನಪಿದೆ ಹೇಳು ಅಂದರೆ ನಮಗೊಂದು 10-15 ಘಟನೆಗಳು ನೆನಪಿರ್ಬೋದು. ಹುಡುಕಾಡಿದ್ರೆ ಒಂದು 25-30 ಘಟನೆಗಳು ನೆನಪಿರ್ಬೋದು. ದಿನಕ್ಕೆ 10-15 ಘಟನೆಗಳಾಗಿರ್ತವೆ. ಅಂಥದ್ರಲ್ಲಿ 30-40 ವರ್ಷ ಹೇಳು ಅಂದರೆ ಬರೀ 10-20 ಹೇಳ್ತೀರಿ. ಯಾಕೆ ಅಂತಂದರೆ ಎಕ್ಸ್ಟ್ರೀಮ್ ಲೆವೆಲ್ ಏನೇನು ನೆನಪಿದೆಯೋ ಅದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ. ಅದು ನೆನಪು ಹೇಗೆ ಉಳ್ಕೊಳ್ತದೆ? ಆಲಿಸಿರೋದ್ರಿಂದ ಉಳ್ಕೊಳ್ಳುತ್ತೆ, ಅನುಭವಿಸಿರೋದ್ರಿಂದ ಉಳ್ಕೊಳ್ಳುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ ಅನುಭವಗಳು ಆಲಿಸಿರೋವಂಥದ್ದು ಮಾತ್ರ ನಾವು ಹೇಳ್ಬೋದು ಹೊರತು ಯಾವುದನ್ನು ಆಲಿಸಿಲ್ಲೋ, ಯಾವುದು ಬ್ರೈನ್ಗೆ ಇಷ್ಟ ಆಗೋದಿಲ್ಲೋ ಅದನ್ನು ರಿಜೆಕ್ಟ್ ಮಾಡಿಬಿಡುತ್ತೆ. ಅದು ಎಲ್ಲೋ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ ಗೋಡನಲ್ಲಿ, ಬಟ್ ಅದು ಮನಸ್ಸು ತಗೊಳ್ಳೋದಿಲ್ಲ. ತುಂಬ ಇಷ್ಟವಾಗಿರೋ ಪದವನ್ನು ಮಾತ್ರ ತಗೊಳುತ್ತೆ. ಈ ಕೆಲವರು ಯಾವುದೋ ಒಂದು ಆಫೀಸಿಂದ ದೊಡ್ಡ ಜಗಳ ಆಗಿ ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬಿಟ್ಟಿತ್ತು ಕೇಸು. ಏನಂದರೆ ಈ ನಾರ್ತ್ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಬಾಯಿಗೆ ಬಂದಂಗೆ ಕೆಲವೊಂದು ಕೆಟ್ಟ ಪದ ಹೇಳ್ತಾರೆ. ಆ ಪದವನ್ನು ಆತ ಹೇಳ್ದ ಅಂತ ಅಂದ್ಬಿಟ್ಟು ದೊಡ್ಡ ಜಗಳ ನಡೆದೋಗ್ಬಿಟ್ಟಿದೆ. ಸರಿ, ಆತ ಅಲ್ಲ, ಹುಬ್ಬಳ್ಳಿಯವನು ಒಬ್ಬ ಆಕೆಗೆ ಹಿಂಗೆ ಹೇಳ್ದ ಅಂತೇಳಿ ಅದನ್ನು ಅವನು 1000 ಸಲ ಹೇಳ್ಬಿಟ್ಟಿದ್ದಾನೆ. ಆದರೆ ಅವನ ಬಾಯಲ್ಲಿ ಕೇಳಕ್ಕೆ ಚಂದ ಕೇಳಿಸ್ಕೊಂಡಿದ್ದಾಳೆ. ಅದೇ ಒಬ್ಬ ಮಂಗಳೂರಿಂದ ಬಂದಂಥವನು ಬೆಂಗಳೂರಲ್ಲಿ ನೆಲೆಸಿ ಬೆಂಗಳೂರಿನಲ್ಲಿದ್ದು ಆಕೆಗೆ ಬೈದು ಬಿಟ್ಟಿದ್ದಾನೆ. ಇದು ಅಲ್ಲೇ ವಾಡ್ದು ಆಫೀಸಲ್ಲಿ ಏನೋ ಡ್ರಾಮಾ ಕ್ರಿಯೇಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೋ ಮಾಡಿದ್ರು, ಬಂದಿಲ್ಲ. ನನಗೆ ಆ ಹುಬ್ಬಳ್ಳಿಯವನು ಪರಿಚಯ, ಆಕೆನೂ ಪರಿಚಯ, ಈ ಮಂಗಳೂರಿನವನು ಪರಿಚಯ ಇಲ್ಲ. ಈಗ ಆ ಕೇಸ್ ಗೀಸೆಲ್ಲ ಕ್ಲಿಯರ್ ಆಯಿತು. ಕೊನೆಗೆ ಕೋರ್ಟ್ ಮೆಟ್ಲತ್ತಿತು. ಅಲ್ಲಿವರೆಗೂ ಹೋಗಬೇಡಿ ಅಂತೇಳಿ ನಾನೇ ಅದನ್ನು ಹೇಳಿ ನಿಲ್ಲಿಸ್ಬಿಟ್ಟು ಅದನ್ನು ಸರಿ ಮಾಡಿಬಿಟ್ಟೆ. ಈಗ ಅವರಿಬ್ಬರನ್ನೂ ಕರ್ಕೊಂಡು ಬಂದು ಕುಂಡಿಸಿದಾಗ ಇವನು ನಿನಗೆ ಅದೇ ಮಾತನ್ನು ಎಷ್ಟು ಸಲ ಹೇಳಿದ್ದಾನೆ? ಸುಮಾರು 7 ವರ್ಷದಿಂದ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ. ಒಂದು ದಿನಕ್ಕೆ ಏನು ಕಡಿಮೆ ಅಂದರೂ 7-8 ಸಲ ಹೇಳ್ತಾನೆ. ಅಷ್ಟು ಸಲ ಹೇಳಿದಾಗ ನಿನಗೇನು ಬೇಸರ ಆಗಿಲ್ಲ? ಅದೇ ಮಾತನ್ನು ಇವನು ಒಂದೇ ಒಂದು ಸಲ ಹೇಳಿದ್ದಕ್ಕೆ ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದೆ? ಅಂದರೆ ಅವನಾಡಿದ್ದು ಅದೇ ಮಾತು, ಇವನಾಡಿದ್ದು ಅದೇ ಮಾತು. ಆದರೆ ಯಾರು ಆಡಿದ್ರು ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ. ಯಾರು ಆಡಿದ್ರು, ಯಾರ ಬಾಯಿಂದ ಬಂತು ಅಂದರೆ, ಒಬ್ಬರ ಬಾಯಿಂದ ಬಂದರೆ ವೇದವಾಕ್ಯ, ಮತ್ತೊಬ್ಬರ ಬಾಯಿಂದ ಬಂದರೆ ಅದು ಕೆಟ್ಟ ಮಾತು, ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದನೆ ಮಾಡ್ದ. ಯಾಕೆ ಹೀಗೆ ಅಂದರೆ, ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇಷ್ಟ ಇದ್ದಂಥವ್ರು, ಅರ್ಥ ಮಾಡ್ಕೊಳ್ಳುವಂಥವ್ರು, ಪ್ರೀತಿಸುವಂಥವ್ರು ಏನೇ ಹೇಳಿದ್ರು ಎಲ್ಲವೂ ಕೂಡ ಸರಿನೇ. ಯಾರು ನಮಗಿಷ್ಟ ಆಗೋದಿಲ್ಲ, ಯಾರು ನಮ್ಮನ್ನು ಹತ್ರ ಸೇರಿಸಲ್ಲ ನಾವು ಅವರನ್ನು. ಅಂಥವ್ರು ಏನಾದರೂ ಹೇಳಿದ್ರೆ ಅದು ದೊಡ್ಡ ಪಾಪಕೃತ್ಯ. ಅದೊಂದು ರೀತಿ ಅವನು ಭಯೋತ್ಪಾದಕನ ಆಗ್ಬಿಡ್ತಾನೆ. ಇಷ್ಟೇ ವ್ಯತ್ಯಾಸ. ಅಂದರೆ ಬ್ರೈನ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡುತ್ತೆ, ಯಾವುದನ್ನು ರಿಜೆಕ್ಟ್ ಮಾಡುತ್ತೆ, ಯಾವುದನ್ನು ಅರ್ಥ ಮಾಡ್ಕೊಳ್ತಾನೆ, ಯಾವುದನ್ನು ಅಪಾರ್ಥ ಮಾಡ್ಕೊಳ್ತಾನೆ. ಚೆನ್ನಾಗಿ ತಿಳ್ಕೊಂಬಿಡಿ. ಆ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದು ಏನು ಎತ್ತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಮನುಷ್ಯನಿಗೆ ಅಜ್ಞಾನ ಎಷ್ಟು ತುಂಬಿದೆ ತಲೆಯಲ್ಲಿ, ಮೂರ್ಖತನ, ದಡ್ಡತನ, ಅಹಂಕಾರ, ಅವಿವೇಕತನ ಎಷ್ಟು ತುಂಬಿದೆ ಅನ್ನೋದು ಒಬ್ಬೊಬ್ಬರು ಮೈಂಡಲ್ಲಿ ಗೊತ್ತಾಗ್ತಾ ಇರುತ್ತೆ. ಒಂದೇ ಮಾತನ್ನು ಬೇರೆ ಬೇರೆ ವ್ಯಕ್ತಿಗಳು ಹೇಳಿದಾಗ ನಮ್ಮ ರಿಯಾಕ್ಷನ್ ಬೇರೆ ಬೇರೆ ರೀತಿ ಇರುತ್ತೆ. ಯಾಕೆ ಆ ರೀತಿ ಇರುತ್ತೆ? ಒಬ್ಬರನ್ನು ನಾವು 100% ಗೌರವಿಸ್ತೀರಿ, ಇನ್ನೊಬ್ಬರನ್ನ 80% ಗೌರವಿಸ್ತೀರಿ, ಮತ್ತೊಬ್ಬರನ್ನು ನಾವು 60%, 40%, 20%, 0%. ಅದೇ ಮಾತು ಎಲ್ಲರ ಬಾಯಿಂದ ಬಂದಾಗ ನಾವು ಅವ್ರಿಗೆ ರಿಯಾಕ್ಟ್ ಮಾಡುವಂಥ ರೀತಿ ನೀತಿಗಳು ಬೇರೆ ಇರ್ತವೆ. ಇದು ಚೆನ್ನಾಗಿ ಮನುಷ್ಯನಿಗೆ ಅರ್ಥ ಆದರೆ ನಾವು ಯಾವುದನ್ನು ಹೇಗೆ ನಿಭಾಯಿಸಬೇಕು ಅಥವಾ ಸಂಭಾಳಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮನುಷ್ಯನಿಗೆ ಈ ಮೊದಲು ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು. ಸಾಮಾನ್ಯ ಜ್ಞಾನ ಅಂದರೆ ನಾನು ಪ್ರಿಡಿಕ್ಷನ್ ಮಾಡೋದು ಬಿಹೇವಿಯರ್ ಆ್ಯಂಡ್ ಮ್ಯಾನರ್ಸ್. ಇದು ಫೋನ್ ಮ್ಯಾನರ್ಸ್. ಮೊದಲು ನಮಗೆ ಕಮ್ಯುನಿಕೇಷನ್ಗೆ ಬಹಳ ಬಹಳ ಮುಖ್ಯವಾಗಿರೋದು ಫೋನ್ ಮ್ಯಾನರ್ಸ್. ಇದನ್ನು ಕಲ್ತ್ಕೊಳ್ಬೇಕು. ಪರ್ಸ್ನಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಫ್ಯಾಮಿಲಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್, ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಈ ಫೋನ್ ಮ್ಯಾನರ್ಸ್ ಕೂಡ ಸೋಷಲ್ ಮ್ಯಾನರ್ಸ್ಗೆ ಬರ್ತದೆ. ಆ ಬಿಹೇವಿಯರನ್ನು ಮನುಷ್ಯ ತಿಳ್ಕೊಳ್ಬೇಕು. ಈಗ
ಅವ್ರು ಮಾಡಿರುವಂತಹ ಬಿಹೇವಿಯರ್, ಮ್ಯಾನರ್ಸ್, ದಟ್ ಈಸ್ ಗುಡ್ ಆರ್ ಬ್ಯಾಡ್. ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದು 400-500 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ಬೆಲ್ ಮಾಡ್ದೇ ವಾಪಸ್ ಹೋಗಿದ್ದಾರೆ, ಎಂಥ ಮೂರ್ಖರು. ಕಾಲ್ ಮಾಡ್ದೇ ವಾಪಸ್ ಹೋಗಿದ್ದಾರೆ, ಎಂಥ ಮೂರ್ಖರು. ಕೆಲವ್ರಿಗೆ ಸಾಕಷ್ಟು ಜನಕ್ಕೆ ಕಾಲ್ ಮಾಡಿದಾಗ ಹೇಳ್ತೀನಿ, ಮೆಸೇಜಲ್ಲೂ ಕಳಿಸ್ತೀನಿ, ದಯವಿಟ್ಟು ಹೇಳದೆ ಕೇಳದೇ ಬರಬೇಡಿ. ನನಗದೊಂಥರ ಅಲರ್ಜಿ, ಬಹಳ ಕೆಟ್ಟ ಕೋಪ ಬಂದ್ಬಿಡುತ್ತೆ ಹೇಳ್ದೇ ಕೇಳ್ದೇ ಆಫೀಸಿಗೆ ಬಂದಂಥವ್ರು. ಬರೀ ಕ್ಲೈಂಟ್ ಅಲ್ಲ, ಯಾವುದೇ ಸ್ನೇಹ ಸಂಬಂಧದಲ್ಲಿರೋರು ಕೂಡ ನನಗೆ ಡೈರೆಕ್ಟಾಗಿ ಬರಬಾರ್ದು. ಇದು ಬಹಳ ಅಲರ್ಜಿ ನನಗೆ. ಅಂದರೆ ನಾನು ಕಲ್ತಿರೋ ವಿದ್ಯೆಗೆ ನನ್ನ ಗುರುಗಳು ಹೇಳ್ಕೊಟ್ಟಂತಹ ಒಂದು ರೀತಿ ನೀತಿ, ನಿಯಮಗಳು, ವಿಧಿವಿಧಾನಗಳಿಗೆ ಇದು ವಿರುದ್ಧವಾಗಿರೋದ್ರಿಂದ ಇದನ್ನು ನಾನು ಖಂಡಿಸ್ತೀನಿ. ನೇರವಾಗಿ ಬರಬೇಡಿ. ಯಾರಾದರೂ ನೇರವಾಗಿ ಬಂದರೆ ಬಹಳ ಕೆಟ್ಟ ಕೋಪ ಬರ್ತದೆ. ಹೇಳಿದ್ರೂ ಕೂಡ ನೇರವಾಗಿ ಬರ್ತಾರೆ, ಅಂಥವ್ರನ್ನ ನಾನು ಮೀಟ್ ಮಾಡೋದಿಲ್ಲ, ಬಾಗಿಲೇ ತೆಗೆಯೋದಿಲ್ಲ. ಸುಮಾರು ಜನಕ್ಕೆ ವಾಪಸ್ ಕೂಡ ಕಳಿಸಿದ್ದೀನಿ, ಹೇಳದೆ ಕೇಳಿದರೆ ಬಂದಂಥವ್ರಿಗೆ. ಇದನ್ನು ಮಾಡಬೇಡಿ ಅಂದರೂ ಮಾಡ್ತಾರೆ. ಯಾತಕ್ಕೋಸ್ಕರ ಮಾಡ್ತಾರೆ? ಇದೆಲ್ಲವೂ ಯಾಕೆ ಅಂದರೆ ಅಜ್ಞಾನಗಳು ತುಂಬಿರೋದ್ರಿಂದ. ಆದ್ದರಿಂದ ಆ ಜ್ಞಾನ, ಸಾಮಾನ್ಯ ಜ್ಞಾನ ತಿಳ್ಕೊಳ್ಬೇಕಾದ್ರೆ ಮೊದಲು ಬೇಕಾಗಿರೋದು ಮನುಷ್ಯನಿಗೆ ಫೋನ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್. ಯಾರಿಗಾದರೂ ಕಾಲ್ ಮಾಡಿದ್ರೆ ಒಂದು ಸಲ ಮಾಡಬೇಕು, ಎಮರ್ಜೆನ್ಸಿ ಇದ್ದರೆ ಇನ್ನೊಂದು ಸಲ ಮಾಡಬೇಕು, ಮೂರನೇ ಸಲ ಯಾವುದೇ ಕಾರಣಕ್ಕೂ ಕಾಲನ್ನ ಮಾಡಬಾರ್ದು. ಒಂದು ಸಲ ಮಾಡಿದಂಥ ಕಾಲು ಸಂಪೂರ್ಣವಾಗಿ ರಿಂಗ್ ಆಗಬೇಕು, ಅದಷ್ಟು ಕದೆ ಕಟ್ಟಾಗ್ಬಿಡ್ಬೇಕು. ನೀವು ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯಕ್ಕೆ ದೊರಕುತ್ತಿಲ್ಲ ಅಂತ ಬರ್ತದೆ. ಅಂದರೆ ಒಂದು 10 ಸಲನೋ 11 ಸಲನೋ ರಿಂಗ್ ಆಗುತ್ತೆ. ಅಷ್ಟು ಆಗೋವರೆಗೂ ಇದ್ದರೆ ಅಷ್ಟರೊಳಗಡೆ ಎತ್ತುತ್ತಾರೆ, ಬಿಟ್ಬಿಡ್ತಾರೆ. ಇದು ಮೊದಲನೇದು. ಮತ್ತೆ ಹಿಂದಿಂದೆ ಕಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕಾಲ್ ಮಾಡಲಿಲ್ಲ ಅಂಥೇಳಿ, ಕಾಲ್ ರಿಸೀವ್ ಮಾಡಲಿಲ್ಲ ಅಂಥೇಳಿ ಸಾಕಷ್ಟು ಜನ ಕ್ಲೈಂಟ್ಗಳು, ಸಾಕಷ್ಟು ಜನ ಶಿಷ್ಯಂದಿರು, ವಿದ್ಯಾರ್ಥಿಗಳು, ಸ್ನೇಹಿತರು ನನ್ನ ಜೊತೆ ಮಾತಾಡೋದನ್ನು ಬಿಟ್ಬಿಟ್ಟವ್ರೆ. ಕಾಲು ರಿಸೀವ್ ಮಾಡಲಿಲ್ಲ ಅಂದಿದ್ದಕ್ಕೋಸ್ಕರ ಅಷ್ಟೇ. ಕಾಲ್ ರಿಸೀವ್ ಮಾಡಲಿಲ್ಲ, ಬ್ಯುಸಿ ಇರ್ತೀನಿ, ಒಂದೊಂದು ಗಂಟೆಗೆ ಒಂದೊಂದು ಒಬ್ಬೊಬ್ಬರು ಬಂದು ಮೀಟ್ ಮಾಡುವಂಥ ಸಂದರ್ಭದಲ್ಲಿದ್ದೀನಿ, ನಾನು ಅಂಥ ಸ್ಥಾನಮಾನದಲ್ಲಿದ್ದೀನಿ. ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಎಷ್ಟೊಂದು ರೀತಿ ನೀತಿಗಳಿದೆ ನನ್ನನ್ನು ತಲುಪೋದಕ್ಕೆ. ಒಬ್ಬರಿಂದ ಒಬ್ಬರನ್ನ ತಲುಪೋದಕ್ಕೆ ಮುಂಚೆ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕಾಯ್ತು ಒಂದು ಕಾಲದಲ್ಲಿ, ನಮ್ಮ ಬಾಲ್ಯದಲ್ಲಿ. ಈಗ ಕಮ್ಯುನಿಕೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಕಾಲ್ ಮಾಡಿದ್ರು ಎತ್ತಲಿಲ್ಲ ಅನ್ನೋದಕ್ಕೋಸ್ಕರ ಅಂಥ ದೊಡ್ಡ ವ್ಯಕ್ತಿಯ ಸ್ಥಾನಮಾನದಲ್ಲಿರುವಂಥ ಸ್ನೇಹ ಸಂಬಂಧನ ಕಳ್ಕೊಳ್ಳುವಂಥವ್ರು ಎಂಥ ಶತಮೂರ್ಖರು. ಇವ್ರಿಗೆ ನರಕದಲ್ಲೂ ಕೂಡ ಜಾಗ ಇಲ್ಲ. ಕಾಲೆತ್ತಲಿಲ್ಲ ಅಂತೇಳಿ ಅತ್ಯದ್ಭುತವಾದಂತಹ ವ್ಯಕ್ತಿತ್ವವನ್ನು ದೂರ ಮಾಡಿಕೊಂಡಂತಹ ಮಹಾಮೂರ್ಖರಿಗೆ ನರಕದಲ್ಲೂ ಕೂಡ ಸ್ಥಳ ಇಲ್ಲ. ಇಂಥವ್ರಿಗೆ ಏನು ತಗೊಂಡು ಹೊಡಿಬೇಕು? ಸೊ ಇದೆಲ್ಲವೂ ನಾನು ಹೇಳ್ತಾ ಇರೋದನ್ನು ಬಹಳ ಗಮನಿಸಿ. ಇದರಲ್ಲಿ ಸತ್ವಭರಿತವಾದಂತಹ ವಿಚಾರ ಇದೆ. ಇಂಥವ್ರಿಗೆ ನರಕದಲ್ಲೂ ಕೂಡ ಸ್ಥಳ ಇಲ್ಲ. ಏನೋ ಫೋನ್ ಎತ್ತಲಿಲ್ಲ, ಓಕೆ, ಮೆಸೇಜ್ ಕಳಿಸ್ಬೋದು, ಮೆಸೇಜ್ ಕಳಿಸ್ಲಿಲ್ಲ, ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬೋದು, ಅದನ್ನು ಕಳಿಸ್ಲಿಲ್ಲ, ಸಂಪೂರ್ಣವಾಗಿ ನಿರ್ನಾಮ, ಅಂದರೆ ಮುಗಿದೋಯ್ತು. ಕಾಲೆತ್ತಲಿಲ್ಲ, ಅದಕ್ಕೆ ನಾನು ಅವ್ರ ಹತ್ರ ಮಾತಾಡಿಸೋದಿಲ್ಲ, ಅವ್ರ ಹತ್ರ ಬಿಟ್ಬಿಟ್ಟು. ಇದು ಕೇವಲ ನನ್ನ ಕತೆ ಹೇಳ್ತಾ ಇಲ್ಲ. ಪಾಪ ಇಲ್ಲಿ ಬರ್ತಾರೆ ಸಣ್ಣ ಚಿಕ್ಕ ಒಂದೇ ಒಂದು ತಪ್ಪಿಗೆ, ಒಂದೇ ಒಂದು ಕೂದಲು ಗಾತ್ರ ತಪ್ಪಿಗೆ ಶಿಕ್ಷೆ ಎಷ್ಟು ಅಂದರೆ ಆನೆ ಗಾತ್ರದಷ್ಟು ಶಿಕ್ಷೆ. ಒಂದು ಕೂದಲು ಗಾತ್ರ ಅಂದರೆ 1 ಪೈಸಾ ಮಾಡಿರೋ ತಪ್ಪಿಗೆ 1 ಲಕ್ಷ ರೂಪಾಯಿ ಪೆನಾಲ್ಟಿ, 1 ಲಕ್ಷ ರೂಪಾಯಿ ಶಿಕ್ಷೆ. ಯಾರು ಒಪ್ಕೊಳ್ತಾರೆ ಇದನ್ನು? ಆದ್ದರಿಂದ ಮೊದಲು ಇದನ್ನು ತಿಳ್ಕೊಳ್ಳಿ. ಯಾರಿಗೆ ಕಾಲ್ ಮಾಡಿದಾಗ 1 ಸಲ ಅಥವಾ 2 ಸಲ ಮಾತ್ರ ಮಾಡಬೇಕು, ಪೂರ್ತಿ ರಿಂಗ್ ಆಗೋವರೆಗೂ ಮಾಡಬೇಕು. ಅವ್ರು ಅವತ್ತು ಎತ್ತಲಿಲ್ಲ ಅಂದರೆ ರಾತ್ರಿವರೆಗೂ ವೆಯ್ಟ್ ಮಾಡಿ, ಸಂಜೆವರೆಗೂ ವೆಯ್ಟ್ ಮಾಡಿ, ಮಾರನೇ ದಿವಸ ಬೇಕಾದ್ರೆ ಇನ್ನೊಂದು ಸಲ ಮಾಡಿ, ಅವತ್ತು ಮತ್ತೆ ತಿರ್ಗಾ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಯಾವ್ಯಾವ ಸ್ಥಾನಮಾನದಲ್ಲಿರ್ತಾರೆ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅರ್ಜೆಂಟ್ ಇದ್ದರೆ ವಾಯ್ಸ್ ಮೆಸೇಜ್ ಕಳಿಸಿ, ಟೆಕ್ಸ್ಟ್ ಮೆಸೇಜ್ ಕಳಿಸಿ, SMS ಕಳಿಸಿ, ವಾಟ್ಸಪ್ ಥ್ರೂ ಅಥವಾ ಯಾವುದೋ ಒಂದು ಮೂಲಕ ನೋಡಿದ್ರೆ ಅವ್ರು ನೋಡಿಬಿಟ್ಟು ನಿಮ್ಮನ್ನು ಕಾಲ್ ಮಾಡ್ತಾರೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಈ ರೀತಿಯೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ದರಿಂದ ವಾಟ್ಸಪ್, ಕಾಲ್ ಆರ್ ಮೆಸೇಜ್, ವಾಯ್ಸ್ ಮೆಸೇಜ್ ಆರ್ ಟೆಕ್ಸ್ಟ್ ಮೆಸೇಜ್ ಆರ್ ಕಾಲ್, ಈ 3ರಲ್ಲಿ ಮೊದಲು ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವ್ರು ಗೊತ್ತಿಲ್ಲ, ಫೋನ್ ಮಾಡಿ ಯಾರು ನೀವು ಅಂತ ಕೇಳ್ತಾರೆ. ಫೋನ್ ಮಾಡಿರೋದು ಅವರು. ಎದುರುಗಡೆ ಇರೋರಿಗೆ ಎಂಥ ಶಾಂತ ಮೂರ್ತಿ ಆದರೂ ಕೂಡ ಕೋಪ ಹುಕ್ಕಿ ಬಂದ್ಬಿಡುತ್ತೆ, ರಕ್ತ ಕುದಿಯುತ್ತೆ. ಆ ರೀತಿ ಕೇಳಬೇಡಿ ದಯವಿಟ್ಟು. ಇದು ಮಾಡೋರು ಯಾರು ಅಂದರೆ ಸಗಣಿ ತಿನ್ನೋರು ಮಾತ್ರ ಮಾಡ್ತಾರೆ.
ಮೆದುಳು ಇಲ್ಲ ಅವ್ರಿಗೆ, ತಲೆಯಲ್ಲಿ ಸಗಣಿ ತುಂಬಿದೆ, ಅಂಥವ್ರು ಮಾತ್ರ ಇಂಥ ಕೇಳೋವಂಥ ವ್ಯಕ್ತಿತ್ವ ಅಂತ ಯಾಕೆ ಹೇಳ್ಬೇಕಂತವ್ರಿಗೆ. ದಯವಿಟ್ಟು ಅವರ ನಿಮ್ಮ ಮನೆಗಳಲ್ಲಿ ಯಾರಾದರೂ ಈ ರೀತಿ ಮಾಡಿದ್ರೆ ಅಂಥವ್ರಿಗೆ ಸ್ವಲ್ಪ ಹೇಳ್ಕೊಡಿ ಹೇಗೆ ಮಾತಾಡಬೇಕು ಫೋನ್ನಲ್ಲಿ ಅನ್ನೋದನ್ನು. ಫೋನ್ ಮಾಡಿರೋದು ಅವರು ಯಾರು ಅಂತ ಹೇಳಿದ್ರೆ ಎಂಥವ್ರಿಗೆ ಸುಮಾರು ಜನಕ್ಕೆ ನೋಡ್ಬಿಟ್ಟಿದ್ದೀನಿ, ಬಹಳ ಕೂಲಾಗಿರೋ ಮನುಷ್ಯನಿಗೂ ಕೋಪ BP ರೈಸ್ ಆಗ್ಬಿಡ್ತದೆ ಯಾರು ನೀನು ಅಂತ ಫೋನ್ ಮಾಡಿ ಕೇಳಿದ್ರೆ. ಅದಕ್ಕೆ ಮೊದಲು ಈ ರೀತಿ ನಿಮ್ಮ ನಂಬರ್ ಇಂಥವ್ರಿಂದ ಸಿಕ್ತು, ಏನು ಸಮಾಚಾರ, ನೀವೆಲ್ಲಿದ್ದೀರಾ ಏನು ಅಂತ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಭಾಳ ಖುಷಿ ಆಗುತ್ತೆ. ಆನ್ಸರ್ ಮಾಡ್ತಾರೆ. ಫೋನ್ ಎತ್ತಿದ ತಕ್ಷಣ ಯಾರು ನೀನು ಅಂತಂದರೆ ಬಹಳ ಕೋಪ ಬರ್ತದೆ. ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಬಹಳ ಇಂಪಾರ್ಟೆಂಟ್ ಫೋನ್ ಮ್ಯಾನರ್ಸ್. ಇದನ್ನು ಕಲ್ತ್ಕೊಂಡ ನಂತರ ಪರ್ಸ್ನಲ್, ಫ್ಯಾಮಿಲಿ, ಸೋಷಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಬಹುದು. ಯಾರಿಗೆ ನಿಮಗೆ ಜೀವನದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದೆ, ಅಭಿವೃದ್ಧಿ ಸಮೃದ್ಧಿ ಹೊಂದೋರು, ಯಶಸ್ಸು ಕೀರ್ತಿ ಗಳಿಸ್ಬೇಕು ಅನ್ನೋರು, ಗುರಿ ಸಾಧನೆಯನ್ನು ಮುಟ್ಟಬೇಕು ಅನ್ನೋರು ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ, ನಾನು ನಿಮಗೆ ಲೊಕೇಶನ್ ಅಡ್ರೆಸ್ ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ದಯವಿಟ್ಟು ಸಾಧ್ಯವಾದಷ್ಟು ವಾಟ್ಸಪ್ ಮೂಲಕ ಕಮ್ಯುನಿಕೇಷನ್ ಮಾಡಿ, ಕರೆ ಮಾಡಬೇಡಿ, ಬಹಳ ಡಿಸ್ಟರ್ಬ್ ಆಗುತ್ತೆ. ದಿನಕ್ಕೆ 400-500 ಕಾಲ್ ಮಿಸ್ ಕಾಲ್ ಬಂದರೆ ಅಷ್ಟನ್ನು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್, ಕೇವಲ ವಾಟ್ಸಪ್ ಮೂಲಕ ಕಮ್ಯುನಿಕೇಷನ್, ಟೆಕ್ಸ್ಟ್ ಮೆಸೇಜ್ ಆರ್ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ನಾನೇ ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರಲ್ಲಿ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ನಿಮ್ಮ ಪ್ರಶ್ನೆಗಳನ್ನು, ಸಂದೇಹವನ್ನು, ಅರ್ಥ ಆಗದೇ ಇರುವಂತಹ ವಿಷಯಗಳನ್ನು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರೋ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.